ಕಂಪ್ನಿನ ಮಕ್ಕಳು ನೋಡ್ಕೋತಾರೆ. ಹೌದಲ್ವಾ? ಅದ್ ಸರಿ, ಕೃಷ್ಣ ಎಲ್ಲಿ? ಮಾವ ಅವ್ನ್ ಮಲ್ಗಿದಾನೆ, ಎಬ್ಬಿಸ್ಕೊಂಡ್ ಕರ್ಕೊಂಡ್ ಬರ್ಲಾ? ಬೇಡವಾ ಬೇಡ, ಇಲ್ಲ, ಮಲಗಿರೋ ಮಗುನ ಯಾಕೆ ಎಬ್ಬಿಸ್ತೀಯ? ಮಾವ ಬನ್ನಿ, ನಿಮ್ಗೋಸ್ಕರ ನಾನೇ ನನ್ ಕೈಯಾರೆ ಅಡ್ಗೆ ಮಾಡಿದ್ದೀನಿ, ಊಟ ಮಾಡಿ. ಓ, ಅಡ್ಗೆ ಎಲ್ಲ ನಿಂದೇನಮ್ಮ? ಹೌದು ಮಾವ. ಸೇವಂತಿ ಇದ್ರು ಇವಳು ಅಡ್ಗೆ ಮಾಡಿದಾಳೆ ಅಂದ್ರೆ ನನ್ ಕೈಲಿ ನಂಬೋಕಾಗ್ತಿಲ್ಲ. ಅದೇ ಅತ್ತೆ, ನಮ್ ಮಾವ ಬರ್ತಿದಾರಲ್ವಾ, ಅದಕ್ಕೋಸ್ಕರ ಅಕ್ಕನ ಹತ್ರ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು, ಜೊತೆಗೆ ಮಾವಂಗ್ ಏನೇನೆಲ್ಲ ಅಡ್ಗೆ ಇಷ್ಟ ಅಂತ ಅವ್ರನ್ನ ಕೇಳಿ ತಿಳ್ಕೊಂಡು ನಾನೇ ನನ್ ಕೈಯಾರೆ ಅಡ್ಗೆ ಮಾಡಿದೀನಿ. ಅಬ್ಬಾ, ಇಂಥ ಸೊಸೆಂದ್ರು ಸಿಕ್ಕಿರೋದು ನಿಜವಾಗ್ಲೂ ನನ್ ಪುಣ್ಯ ಅಲ್ವಾ ಕಲ್ಪನಾ? ಅಕ್ಕ ಮಾಡಿರೋ ಅಡ್ಗೆನ ತಾಯಿ ಮಾಡಿದ್ದು ಅಂತ ಸುಳ್ಳು ಹೇಳ್ತಾಳೆ ಪಾಪಿ. ಸರಿ ಮಾವ, ಬನ್ನಿ ಊಟಕ್ಕೆ. ಬರೀ ಒಬ್ಬನ್ಗೇನಾ? ಯಾಕಮ್ಮ, ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅಕ್ಕ, ಮನೆಯವ್ರ ಎಲ್ರದು ಊಟ ಆಯ್ತು ತಾನೆ? ಅತ್ತೆ ಮಾವ ಇಬ್ರಿಗ್ ಊಟ ಬಡ್ಸಿದ್ರೆ ಸಾಕಲ್ವಾ? ಅಕ್ಕ, ಎಲ್ರದು ಊಟ ಆಯ್ತು ತಾನೆ? ಹಾ, ಎಲ್ರದು ಊಟ ಆಯ್ತು. ಹೌದಪ್ಪ, ಹಾಸ್ಪಿಟಲಿಗೆ ಬರೋಕ್ಕೆ ಮುಂಚೆನೇ ನಮ್ದು ಊಟ ಆಗೋಯ್ತು. ನೀವು ಹೋಗಿ ಊಟ ಮಾಡಿ. ಆದ್ರೆ ನಂದು ಮಾತ್ರ ಊಟನೇ ಆಗಿಲ್ಲ. ನಾನು ನಮ್ಮ ಅಣ್ಣನ ಜೊತೆನೆ ಊಟ ಮಾಡ್ಬೇಕು ಅಂತ ಅಸ್ಕೊಂಡಿದೀನಿ, ಗೊತ್ತಾ? ಇಷ್ಟು ನಾಟಕ ಮಾಡ್ತಿದ್ದಾಳೆ. ಚಿಕ್ಕಿ ಚಿಕ್ಕಿ, ಪೂಜಾ, ನೀನು ಅಜ್ಜಿನ ಕರ್ಕೊಂಡು ಹೋಗು, ಅವ್ರು ರೆಸ್ಟ್ ಮಾಡ್ಲಿ. ಅರ್ಜುನ್ ಸರ್, ಭಾವ, ಅಶ್ವಿನ್, ನಿಮ್ಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರಿ ಅಲ್ವಾ? ಹೊರಡಿ ಹೊರಡಿ, ಬೇಗ ಹೊರಡಿ. ಹಾ ಹಾ ಹೌದು. ಅಲ್ಲಮ್ಮ ಸೇವಂತಿ, ಏನಾಗಿದೆ ನಿನ್ಗೆ? ಯಾಕ್ ಮಾವ? ಅಲ್ಲಮ್ಮ, ತುಂಬಾ ದಿನಗಳಾದ್ಮೇಲೆ ಬಂದಿದ್ದೀನಿ. ನನ್ನ ಮಕ್ಳ ಹತ್ರ ಮಾತಾಡ್ಬೇಕು ಅಂತ ನನ್ಗೆ ಆಸೆ ಇರಲ್ವಾ? ನೀನ್ ನೋಡಿದ್ರೆ ಎಲ್ರನ್ನೂ ಹೋಗು ಹೋಗು ಅಂತ ಅರ್ಜೆಂಟ್ ಮಾಡಿ ಕಳಿಸ್ತಿದ್ಯಲ್ಲ. ಹೌದಲ್ವಾ? ಯಾಕಕ್ಕ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ? ಯಾಕೆ ಮಾವ ಮನೆಗ್ ಬಂದಿರೋದು ನಿಮಗ್ ಖುಷಿ ಆಗ್ತಿಲ್ವಾ?